ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ಗೆ ಇವತ್ತೇ ತೆರೆ ಬೀಳುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ? ಬಹಳ ಕುತೂಹಲ ಇದೆ. ಯಾಕಂದರೆ ನಿನ್ನೆ ನಾವು ನಿರೀಕ್ಷೆ ಮಾಡಿದ್ವಿ ರಾತ್ರಿ 7 ಗಂಟೆ ಒಳಗಡೆ ಪಟ್ಟಿ ಬರ್ಬೋದು, ಇವತ್ತು ಪ್ರಮಾಣವಚನ ಕಾರ್ಯಕ್ರಮ ನಡೀಬೋದು ಅಂತೇಳಿ. ಬಟ್ ನಿನ್ನೆ ಕೂಡ ಪಟ್ಟಿ ಬರಲಿಲ್ಲ. ಈಗ ಮತ್ತಷ್ಟು ಕಾತುರತೆ ಹೆಚ್ಚಾಗ್ತಾ ಇದೆ, ಆಕಾಂಕ್ಷಿಗಳಲ್ಲಿ ಎದೆಬಿಡಿತ ಹೆಚ್ಚಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಹೈಕಮಾಂಡ್ನಿಂದ ಪಟ್ಟಿ ರವಾನೆ ಆಗ್ಬೋದು. ವೇಣುಗೋಪಾಲ್ ಅವರು ಬರ್ತೀವಿ ಅಂತ ಹೇಳಿದ್ರಂತೆ ನಿನ್ನೆ, ಅವರು ನಿನ್ನೆ ಬರಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ದೂರವಾಣಿ ಮೂಲಕವೇ ನಡೀಬಹುದು. ಲಕೋಟೆಯನ್ನು ಕಳಿಸ್ತಾರೆ ಸಹಜವಾಗಿ, ಮುಚ್ಚಿದ ಲಕೋಟೆಯಲ್ಲಿ ಅಲ್ಲಿ ನೂತನ ಸಚಿವರ ಪಟ್ಟಿ ಇರುತ್ತೆ. ಅಂದರೆ ಇದ್ರ ರೀತಿ ಸಂಪ್ರದಾಯ ಇದು. ಬಟ್ ಈಗ ಫೋನ್ನಲ್ಲೇ ಎಲ್ಲವೂ ಕೂಡ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ರಾಜ್ಯ ನಾಯಕರ ಒಂದು ಪಟ್ಟಿ ಕೈ ಸೇರ್ತಾ ಇದ್ದಂತೆ ರಾಯಕರಿಗೆ ಪ್ರಮಾಣವಚನ ಸ್ವೀಕಾರ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಬಹುದು. ಈಗ ಡಿ ಕೆ ಶಿವಕುಮಾರ್ ಕೂಡ ಮೊನ್ನೆ ಹೇಳಿದ್ರು 90% ಸೋಮವಾರ ಆಗುತ್ತೆ ಅಂತ. ಭಾಳಷ್ಟು ಜನ ನಾಯಕರು ಹೇಳಿದರು 99% ಸೋಮವಾರ ಆಗುತ್ತೆ ಅಂತಲೇ ಹೇಳಿದರು.